ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಅಂತ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿ ಸತ್ಯ ಬಹಿರಂಗಪಡಿಸಿದ್ದಾರೆ ಎಂದು ಬಿಜೆಪಿ ವಿಧಾನ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರೇ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿ ಸರ್ಕಾರದ ಭ್ರಷ್ಟಾಚಾರವನ್ನ ತೋರಿಸಿದ್ದಾರೆ ಎಂದರು. ರಾಜ್ಯಾದ್ಯಂತ ಜಾತಿ ಗಣತಿಯ ಸದ್ದು ಮಾಡ್ತಾ ಇದೆ. ಜಾತಿ ಗಣತಿ ಜಾರಿಗೊಳಿಸುವ ಬಗ್ಗೆ ಸಿಎಂ ಚರ್ಚೆ ನಡೆಸುತ್ತೇನೆ ಎಂದಿದ್ದಾರೆ. ಈಗಿನ ಪ್ರಕಾರ ಅನೇಕ ಮನೆಗಳಿಗೆ ಹೋಗಿಲ್ಲ. ಜಾತಿ ಗಣತಿಯ ಸರ್ವೆ ಬಗ್ಗೆ ಸರ್ಕಾರದಲ್ಲಿಯ ಶಾಸಕರೇ ಅಪಸ್ವರ ಎತ್ತಿದ್ದಾರೆ. 1 ವಾರಗಳ ಕಾಲ ಸದನ ಕರೆಯಿರಿ, ವಿಸ್ತೃತವಾದ ಚರ್ಚೆ ನಡೆಸೋಣ ಎಂದರು. ಈಗ ಜಾತಿ ಗಣತಿ ಬಗ್ಗೆ ಚರ್ಚೆ ಶುರುವಾಗುತ್ತೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಜಾತಿ ಗಣತಿಯ ವರದಿಯನ್ನು. ಈಗ ಅದರ ಅಂಕಿಅಂಶಗಳನ್ನು ಮಂತ್ರಿಗಳಿಗೆ ಕೊಡ್ತಾರೆ. ಮಂತ್ರಿಗಳು ಇದೇ 17ನೇ ತಾರೀಕು ವಿಸ್ತೃತವಾಗಿರುವಂಥ ಚರ್ಚೆಯನ್ನು ನಾವು ಮಾಡ್ತೇವೆ. ಅದರ ನಂತರ ಇದನ್ನು ಜಾರಿಗೊಳಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಅದೇ ವಿಷಯವನ್ನು ಹೇಳಿದ್ದಾರೆ. ಜಾತಿ ಗಣತಿ ಅನ್ನುವಂಥದ್ರ ಬಗ್ಗೆ 2013-14ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವೆ ಅದು. ಈಗಿನ ಪ್ರಕಾರ ಅನೇಕ ಮನೆಗಳಿಗೆ ಹೋಗಿಲ್ಲ, ಲಕ್ಷಾಂತರ ಮನೆಗಳಿಗೆ ಹೋಗಿಲ್ಲ, ಸರ್ವೆ ಮಾಡಿಲ್ಲ, ಆ ಸರ್ವೆ ಚೀಟಿಯನ್ನು ಅಂಟಿಸಿಲ್ಲ, ನಮ್ಮ ಮನೆಗೆ ಬಂದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಸರ್ವೆ ನಡೆದಿದೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇದೊಂದು ಸೈಂಟಿಫಿಕ್ ಸರ್ವೆ ಅನ್ನುವಂಥದ್ದನ್ನು ಹೇಗೆ ಪರಿಗಣಿಸೋದು? ನಮ್ಮ ರಾಜ್ಯದಲ್ಲಿ ನೂರಾರು ಸಣ್ಣ ಸಣ್ಣ ಕಮ್ಯುನಿಟಿಗಳು ಹಿಂದುಳಿದಿದ್ದಾವೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ಆರ್ಥಿಕವಾಗಿ ಲಕ್ಷಾಂತರ ಜನ ಸಾಕಷ್ಟು ಹಿಂದೆ ಉಳಿದಿದ್ದಾರೆ. ಶೋಷಣೆಗೊಳಗಾಗಿರ್ತಕ್ಕಂಥ ಸಣ್ಣ ಸಣ್ಣ ಕಮ್ಯುನಿಟಿಗಳಿದ್ದಾವೆ. ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿದ್ರೆ ಜಾತಿ ಗಣತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಆಗಬೇಕು. ರಾಜ್ಯದಲ್ಲಿ ಸಾಕಷ್ಟು ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ. ಹಾಲಿನ ದರ ವರ್ಷದಲ್ಲಿ 4 ಬಾರಿ ಏರಿಕೆ ಮಾಡಿದ್ದಾರೆ. 1 ಲೀಟರ್ ಹಾಲಿಗೆ 9 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಅಲ್ಲದೆ ಡೀಸೆಲ್, ಪೆಟ್ರೋಲ್ ದರ ಹೆಚ್ಚಳ ಮಾಡಿದ್ದಾರೆ. ಇದರ ಜೊತೆಗೆ ಕಸ ಹಾಗೂ ನೀರಿನ ದರವೂ ಏರಿಕೆ ಮಾಡಿದ ಶ್ರೇಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಒಂದಿಷ್ಟು ಸಿಂಪತಿ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಏಪ್ರಿಲ್ 16ರಂದು ಬಿಜೆಪಿಯ ಜನಾಕ್ರೋಶ ಯಾತ್ರೆಯನ್ನ ಬೆಳಗಾವಿಯಲ್ಲಿ ನಡೆಸಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.